8/8/2024 ಭೀಮವಾದ ದಲಿತ ಸಂಘರ್ಷ ಸಮಿತಿ ಬಳ್ಳಾರಿ ಜಿಲ್ಲಾ ಸಮಿತಿ ರಚನೆ ಮತ್ತು ನೂತನ ಪದಾಧಿಕಾರಿಗಳ ಆಯ್ಕೆ ಸಭೆ ಗುರುವಾರ ಬೆಳಗ್ಗೆ 11 ನಗರದ ಅಂಬೇಡ್ಕರ್ ಭವನದಲ್ಲಿ ಹೊಸಪೇಟೆ ರಸ್ತೆಯಲ್ಲಿ ನಡೆಯಿತು. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಜ್ಯ ಸಂಘಟನಾ ಸಂಚಾಲಕರಾದ ಸಂಜೀವ್ ಕಾಂಬ್ಳೆ, ಯಮನಪ್ಪ ಗುಣದಾಳ್ ಅವರು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಆಶಯದಂತೆ ಬಳ್ಳಾರಿ ಜಿಲ್ಲೆ ಎಲ್ಲಾ ತಾಲೂಕಿನ ಗ್ರಾಮಗಳಲ್ಲಿರುವ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರ ಸಂವಿಧಾನಾತ್ಮಕವಾದ ಹಕ್ಕುಗಳನ್ನು ಪಡೆಯಲು ನಿರಂತರ ಹೋರಾಟ ನಡೆಸಬೇಕು. ಯುವಕರನ್ನು ಸಂಘಟಿಸುವ ಉದ್ದೇಶದಿಂದ ಇಂದು ನೂತನ ಪದಾಧಿಕಾರಿಗಳ ಆಯ್ಕೆಯಾಗಿದೆ ಎಂದು ತಿಳಿಸಿದರು. ಜಿಲ್ಲಾ ಸಂಚಾಲಕರಾಗಿ ಗಾದಲಿಂಗ B. ಗೋನಾಳ್, ಜಿಲ್ಲಾ ಸಂಘಟನಾ ಸಂಚಾಲಕರಾಗಿ ಪ್ರಸಾದ್, ಗಿರೀಶ್, ರಾಜ್ ಹಾಗೂ ಜಿಲ್ಲಾ ಖಜಾಂಚಿಯಾಗಿ ಜಯರಾಮ್ ಇವರುಗಳನ್ನ ರಾಜ್ಯ ಸಂಚಾಲಕ BN ವೆಂಕಟೇಶ್ ರವರ ಆದೇಶದ ಮೇರೆಗೆ ನೇಮಕ ಮಾಡಲಾಯಿತು ಎಂದು ರಾಜ್ಯ ಸಂಘಟನಾ ಸಂಚಾಲಕರಾದ ಶ್ರೀನಿವಾಸುಲು JS ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು. ಕಾರ್ಯಕ್ರಮದಲ್ಲಿ ಭೀಮವಾದ ದಲಿತ ಸಂಘರ್ಷ ಸಮಿತಿಯ ಸಂಸ್ಥಾಪಕರಾದ ಸಿದ್ಧಾರ್ಥ ಸಿಂಗೆ, ರಾಜ್ಯ ಸಂಘಟನಾ ಸಂಚಾಲಕರಾದ ಸಂಜೀವ್ ಕಾಂಬ್ಳೆ, ಯಮನಪ್ಪ ಗುಣದಾಳ್, ರಾಜ್ಯ ಮಹಿಳಾ ಒಕ್ಕೂಟದ ಸದಸ್ಯ ಈರಮ್ಮ ಬಳ್ಳಾರಿ ಆಯ್ಕೆ ಕಾರ್ಯಕ್ರಮದಲ್ಲಿ ಮಾತನಾಡಿ, ಜಿಲ್ಲೆಯ ನಾನಾ ಬರಹಗಾರರು, ಚಿಂತಕರು, ಸಾಹಿತಿಗಳು, ಹೋರಾಟಗಾರರು, ಕಲಾವಿದರು, ವಿಚಾರವಾದಿಗಳು, ಮಹಿಳೆಯರು, ವಿದ್ಯಾರ್ಥಿಗಳು ಮತ್ತಿತರರು ಸಭೆಯಲ್ಲಿ ಭಾಗವಹಿಸಿದ್ದರು. ಸಭೆಯನ್ನು ಉದ್ದೇಶಿಸಿ ಹಿರಿಯ ಹೋರಾಟಗಾರರಾದ ನರಸಪ್ಪ ಅವರು ಮಾತನಾಡಿದರೆ ಕೇಳ್ಕೊಂಡು ಬರೋಣ ಬನ್ನಿ. ಇವತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಈ ಭೀಮವಾದ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಮಿತಿ ಬಳ್ಳಾರಿ, ಈ ಕಾರ್ಯಕ್ರಮ ನನಗೆ ನಮ್ಮ ಶ್ರೀನಿವಾಸ್ ಒಂದು ಸಣ್ಣ ಕಾರ್ಯಕ್ರಮ ಐತನ ಒಂದು 20 ಜನ ಸೇರ್ತಾ ಇದೀವಿ. ಯಾರು ರಾಜ್ಯ ನಾಯಕರು ಒಂದು 2 ಬರ್ತಾರೆ ಅಂತ ಹೇಳಿದ್ರು. ನಿಮ್ ಹೆಸರು ಕೂಡ ಯಾರು ಹೇಳಿಲ್ಲ. ನಮ್ಮ ಶ್ರೀನಿವಾಸ್ ಹಿಂಗ್ ಬರ್ತಾ ಇದ್ದಾರಲ್ಲ, 25 ಜನಕ್ಕಿಂತ ಜಾಸ್ತಿ ಇಲ್ಲ ಅಂತ ಹೇಳ್ತಾನೆ. ಇಲ್ಲ 5 ಸಲ ಹೇಳಿದ. ಅವ್ರಪ್ಪ 10 ಸ್ವಲ್ಪ ದಿನದ ಕಾರ್ಯಕ್ರಮ ಯಾಕೆ ಮಾಡ್ತೀವಿ ಅಂತಂದ್ರೆ, ಇಲ್ಲನ ಅಷ್ಟೇ ಸಾಕಂತಂದ 150 ಜನ 130 ಜನ ಇದ್ದಾರೆ. ಇದು ನಮ್ಮ ಶ್ರೀನಿವಾಸನಲ್ಲಿ ಇರ್ತಕ್ಕಂಥ ಕೆಲಸ. ಅಂದ್ರೆ 25 ಜನ ಹೇಳಿ 130 ಜನ 140 ಜನ ಸೇರಿಸ್ತಾ ಇದ್ದಾನೆ ಅಂದ್ರೆ ಅದು ಕಮಿಟ್ಮೆಂಟ್ ಇದ್ದಂತ ಅವ್ರದ್ದು. ಬಾಬಾ ಸಾಹೇಬ್ರ ರಕ್ತ ಅವ್ರ ಬ್ಲಡ್ ಅಲ್ಲಿ ಇರ್ತಕ್ಕಂಥ ಕೆಲಸ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಇದು ನಮ್ಮ ಶ್ರೀನಿವಾಸಿಗೆ ಇಷ್ಟೇ ಹೇಳಿದೆ. ಇವತ್ತು ನಮ್ಮ ಭೀಮವಾದ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅದು ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ನಮ್ಮ ವೆಂಕಟೇಶ್ ಅವರು ಬಂದಿಲ್ಲ. ಆದ್ರೆ ಅವರು ಈ ಎಣಿಕೆ ಮೇಲೆ ಮುಂಚೂಣಿಯಲ್ಲಿ ಇದ್ದಾರೆ. ಬಾಬಾ ಸಾಹೇಬರು ನಮ್ಮ ಸಂಘಟನೆ ಸಿದ್ಧಾಂತಗಳ, ಆಮೇಲೆ ರಾಜ್ಯ ಸಂಚಾಲಕರು ನಮ್ಮ ರಾಜ್ಯ ಸಂಘಟನಾ ಸಂಚಾಲಕರು ಕಾಂಗ್ರೆಸ್ ಅವರು, ರಾಜ್ಯದ ಸಂಘಟನಾ ಸಂಚಾಲಕರು. ಅವ್ರ ಸಂಘಟನಾ ಸಂಚಾಲಕರನ್ನೇ ಗೊತ್ತಿಲ್ಲ. ನಾನು ನಮ್ಮ ಸೋದರಾದಂತ ನಮ್ಮ ಯಮನಪ್ಪ ಗುಂಡವರು ಏನಿದಾರಲ್ಲ, ಉತ್ತರ ಕರ್ನಾಟಕದಲ್ಲಿ ಒಂದು ಸಣ್ಣ ಟೈಗರ್ ಇದ್ದಾನೆ. ಯಾಕಂತಂದ್ರೆ ಯುವಕರಿಗೆ ನಮ್ಮ ದೀನ ದಲಿತರಿಗೆ, ಎಲ್ಲಾ ಜನಾಂಗದ ಬಡ ಕಾರ್ಮಿಕರಿಗೆ, ಆಮೇಲೆ ಹೆಚ್ಚು ನೊಂದಂತ ಮಹಿಳೆಯರಿಗೆ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಯಾರು ವಿರೋಧ ಮಾಡ್ತಾರೋ ಅವ್ರಿಗೆ ಫಸ್ಟ್ ಅಟ್ಯಾಕ್ ಮಾಡೋದು ಯಾವ್ದನ್ನ ಟೈಗರ್ ಇದೆ ಉತ್ತರ ಕರ್ನಾಟಕದ ಅಂದ್ರೆ ಅದು ಯಮನಪ್ಪ ಗುಣದಾಳ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಹಳ ಸಲ ನೋಡ್ತಿದ್ದೀನಿ ನಾವು ಅವರು ಇವರು. ಹಂಗಾಗಿ ಈ ಕಾರ್ಯಕ್ರಮಕ್ಕೆ ಆಮೇಲೆ ಎಲ್ಲಿಗೆ ನಮ್ಮ ಹಿರಿಯರು 30 ವರ್ಷಗಳ ಕಾಲ ನನ್ನ ಜೊತೆಗಿದ್ದು ನಮ್ಮ ಸ್ವಂತ ಅಣ್ಣ ಒಂದೇ ಹೊಟ್ಟೆ ಹುಟ್ಟಿದ್ದಷ್ಟೇ. ಆದ್ರೆ ಹುಟ್ಟಿದ್ದಿರ್ಗಿನ ಈ ತರ ಇರ್ತಿರ್ಲಿಲ್ಲ. ನನ್ನ ಹಿರಿಯಣ್ಣ ಆಗಿರ್ತಕ್ಕಂಥ ನಮ್ಮ ಸಿದ್ದಬಸಪ್ಪನವ್ರಿಗೆ ನಾನು ಇಲ್ಲಿ ನೆನೆಸ್ತಾನೆ. ಆಮೇಲೆ ನನ್ನ ಸಹೋದರ ಆಗಿರ್ತಕ್ಕಂಥ ಶಿವಕುಮಾರ್ ಅವರು, ಇನ್ನೊಬ್ಬ ಸಹೋದರ ಆಗಿರ್ತಕ್ಕಂಥ ರಾಜ ಅವರು, ಇದೇ ಫುಡ್ ಇಲಾಖೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ನಮ್ಮ ನಿವೃತ್ತಾಗಿ ಗೋವರ್ಧನ್ ನಾವು ಇಲ್ಲೇ ನಮ್ಮ ಮನೆ ಪಕ್ಕದಲ್ಲೇ ಇದ್ದೀವಿ ಗರಾಜ್ ಸೀಟಲ್ಲಿ. ಅವರು ಕೂಡ ಇಲ್ಲಿ ಬಂದು ಈ ಸಂಘಟನೆ ಕೊಡ್ತಿದ್ದಾರೆ ಅಂದ್ರೆ ನನಗೆ ಶಾಕ್ ಆಯ್ತು. ಬಾಬಾ ಸಾಹೇಬರು ಬರೆದು ಇವ್ರನ್ನ ಕರ್ಕೊಂಡು ಬಂದಾರ ಅಂತ ನನಗೆ ಇವಾಗ ಗೊತ್ತಾಗ್ತಾ ಇದೆ. ಆಮೇಲೆ ಈ ವೇದಿಕೆಯಲ್ಲಿ ಈಗ ಮಾತಾಡ್ತಿರಲ್ಲ, ನಮ್ಮ ನಿಜವಾಗಲೇ ಕಲ್ಯಾಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಮಹಿಳಾ ಅವರಿಗೆ ಒಳ್ಳೆ ಒಂದು ಮಹಿಳಾ ಸಂಘಟನೆಗಳಿಗೆ ಮಹಿಳೆಯರ ಪರವಾಗಿ, ನೊಂದವರು ಪರವಾಗಿ, ಯಾರನ್ನ ಒಬ್ಬರು ಸರ್ಕಾರ ನೌಕರಿ ಸಿಕ್ಕರೆ ಹೆಣ್ಮಕ್ಳು ನಾನು ನನ್ನ ಮಕ್ಕಳು ಕಟ್ಟಿಕೊಂಡು ಆರಾಮಾಗಿ ಸೆಟ್ಲ್ ಆಗಿ ಬಿಡ್ಬೋದಂತ
ಹೆಣ್ಣು ಮಕ್ಕಳು 90% ಆಸೆ ಪಡ್ತಕ್ಕಂಥವ್ರು ಹೆಣ್ಣು ಮಕ್ಕಳು. ಆದ್ರೆ ಆಯಮ್ಮ ಗಂಡ ಎಂಪ್ಲಾಯ್, ಇಬ್ಬರು ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ. ಎಲ್ಲಾ ರೀತಿಯಿಂದ ಆಯಮ್ಗೆ ಈಗ ಈರಮ್ಮನ್ನ ನಮ್ಮ ಸಹೋದರಿಯನ್ನು ಮಾತಾಡಿದಾಗ ಎಲ್ಲ ಅನುಕೂಲಗಳಿದ್ದಾವೆ. ಆದ್ರೆ ಬಾಬಾ ಸಾಹೇಬ್ರ ಬ್ಯಾನರ್, ಒಳ್ಳೆ ಬಾಬಾ ಸಾಹೇಬರು ಕಾನ್ಸೆಪ್ಟ್ ಇರ್ತಕ್ಕಂಥ ಸಂಘಟನೆ, ಬಡವರು ಪರವಾಗಿ ಧ್ವನಿ ಇರ್ತಕ್ಕಂಥ ಸಂಘಟನೆ ಎಲ್ಲೆಲ್ಲ ಸಿಕ್ತಂದ್ರೆ ಆಯಮ್ಮ ಸ್ವಂತ ಕಾರ್ ಮಾಡ್ಕೊಂಡು ಖರ್ಚು ಮಾಡ್ಕೊಂಡು ಒಬ್ಬ ಡ್ರೈವರ್ನ ಕರ್ಕೊಂಡು ಆ ಮೀಟಿಂಗ್ ಹೋಗ್ತಾರ. ಆಯಮ್ಮಗೆ ನೀವು ಏರಿಕೆ ಪರವಾಗಿ ನೀವೆಲ್ಲರೂ ಚಪ್ಪಾಳೆ ಮುಖಾಂತರ ಧೈರ್ಯ ಈರಮ್ಮ. ಅದೇ ರೀತಿ ನಮ್ಮ ಈ ವೇದಿಕೆ ಮೇಲೆ ಕೆಲವು ಹೆಸರು ತಿಳ್ಕೊಂಡ್ರೆ ರಾಜ್ಯ ನಾಯಕರುಗಳು ನೀವೆಲ್ಲ ಬಂದಿದ್ದೀರಿ. ನಿಮಗೆ ಕೂಡ ಮತ್ತೆ ನಿಮ್ಮ ಜಿಲ್ಲಾ ಟೀಮ್ ಕೂಡ ಅವರಿಗೆ ಮತ್ತೆ ನಿಮಗೆ ಎಲ್ಲರಿಗೆ ಚಪ್ಪಾಳದಿಂದ ಜೈ ಭೀಮ್ ಅಭಿನಂದನೆಗಳೆಲ್ಲ ಅವ್ರಿಗೆ ಹಂಗಾಗಿ ನಮ್ಮ ಎರಡು ಈ ಸಂಘಟನೆಗೆ ತಂಡಗಳು ಅಂದ್ರೆ ಇವಾಗ ನಮ್ಮ ವ್ಯವಸಾಯ ಒಂದು ಈ ಜಿಲ್ಲೆಯಲ್ಲಿ ಇಷ್ಟು ಅವ್ರನ್ನ ಕರೆಸಿ ರಾಜ್ಯ ನಾಯಕರುಗಳ ನಿಮ್ಮನ್ನ ಕರೆಸಿ ಇದು ನಮ್ಮ GS ಶ್ರೀನಿವಾಸ್, ನಮ್ಮ ರಾಮಕೃಷ್ಣ, ಇವ್ರಿಬ್ರು ಹೆಂಗಂದ್ರೆ ಸುಮ್ಮನೆ ಹೋಗ್ತಿರ್ತಾರೆ, ಎಲ್ಲ ಕೆಲಸ ಹೋಗ್ತಿರ್ತಾರ. ಇವ್ರು ಸುಮ್ಮನೆ ಇರೋರಲ್ಲ, ಎಲ್ಲೆಲ್ಲ ಒಂದು ಕ್ರಾಂತಿ ಬಾಬಾ ಸಾಹೇಬರು ಎದ್ದಕ್ಕಾದ್ರೆ ನಮ್ಮ ಶ್ರೀನಿವಾಸಿಗೆ ಎಷ್ಟೇ ಇದಿದ್ರೆ ಕೂಡ ಅಷ್ಟು ಸುಲಭವಾಗಿ ನಾಯಕರನ್ನ ಆರಿಸ್ಕೋಬೇಕಾದ್ರೆ ಶ್ರೀನಿವಾಸ್ ಬಹಳ ಕಷ್ಟ. ಆದ್ರೆ ಈ ಸಂಘಟನೆ ನಮ್ಮ ಶ್ರೀನಿವಾಸ ರಾಮಕೃಷ್ಣ ಆರಿಸ್ಕೊಂಡಿದ್ದಾರೆ ಅಂದ್ರೆ ಇದು 100% ಸಂವಿಧಾನ ಬದ್ಧವಾಗಿದೆ ಈ ಸಂಘಟನೆ ಅನ್ನೋದು ಗೊತ್ತಾಗುತ್ತೆ. ಹಂಗಾಗಿ ನಮ್ಮ ಶ್ರೀನಿವಾಸ ಕೂಡ ಕರೆಕ್ಟ್ ಚಾರ್ಜ್ ಮಾಡಿದ್ದಾರೆ. ಅವ್ರು ಹೇಳಿದ್ರಲ್ಲ, ಫೋನ್ ಮಾಡಿ ಸುಳ್ಳು ಹೇಳಿದೆ ಅಂತ. ಹಂಗಾಗಿ ಈ ಭಾಗದಲ್ಲಿ ನಮ್ಮ ಯಮನಪ್ಪ ಗುಂದಾಲ್ ಅವರು ನೇತೃತ್ವದಲ್ಲಿ ಈ ರಾಜ್ಯ ಸಂಘಟನೆ ಸಂಚಾಲಕರಲ್ಲ, ಈ ಸಂಘಟನೆ ಬೇಕಾಗಿದೆ. ಯಾಕಂತಂದ್ರೆ ಇಂಥ ಸಂಘಟನೆಗಳು ಈ ಜಿಲ್ಲೆಗಳಿಗೆ ಬರಬೇಕು. ರಾಜಕೀಯ ಪ್ರಾತಿನಿಧ್ಯ ಇಲ್ಲಿ ಕಡಿಮೆ ಇದೆ. ಕಲ್ಯಾಣ ಕರ್ನಾಟಕ ಇರ್ಬೋದು, ಉತ್ತರ ಕರ್ನಾಟಕ ಇರ್ಬೋದು, ಕೆಲವು ಜಿಲ್ಲೆಯಲ್ಲಿ ಇದಿದೆ. ಬಾಬಾ ಸಾಹೇಬರು ಮೇನ್ ಪಾಯಿಂಟ್ ಹೇಳಿರೋದನ್ನೇ ಇದೆ, ನೀವು ಈ ತರ ಎಲ್ಲ ಒಗ್ಗಟ್ಟಾಗ್ರಿ, ನೀವು ಹೋರಾಟ ಮಾಡ್ರಿ. ಫಸ್ಟ್ ಹೋರಾಟ ಮಾಡಿ ಅವ್ರನ್ನ ಹೋಗಿ ಒಂದು ಟೀಮ್ ಆಗಿ ಒಂದು ನೇತೃತ್ವದಲ್ಲಿ ನಮ್ಗೆ ಈ ರಾಜಕೀಯ ಅಧಿಕಾರ ಕೊಡೋಂತ ಫಸ್ಟ್ ಕೇಳ್ರಿ, ಆಮೇಲೆ ಕೊಡ್ತೀಯ ಇಲ್ಲ ಅಂತ ಕೇಳ್ರಿ, ಆಮೇಲೆ ಹೆಂಗ್ ಕೊಡೋದು ಅಂತ ಕೇಳೋ ಶಕ್ತಿ ಬರ್ಬೇಕಂದ್ರೆ ಈ ಭೀಮವಾದ ದಲಿತ ಸಂಘರ್ಷ ಸಮಿತಿ ಈ ಸಂಘಟನೆಯಲ್ಲಿ ನೀವೆಲ್ಲರೂ ಕೆಲಸ ಮಾಡಿದಾಗ ಆ ಸಂಘಟನೆ ನಿಮ್ಮನ್ನ ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕಂತೇಳಿ ನನ್ಗೆ ವಿಶ್ವಾಸ ಇದೆ. ಹಂಗಾಗಿ ನಮ್ಮ ಶ್ರೀನಿವಾಸ ಅವರು ಯಾವುದೇ ಒಂದು ಸಂಘಟನೆಗೆ ಹೋಗಿದ್ದಾರಂದ್ರೆ ನಮ್ದು 100% ಬೆಂಬಲ ಇರುತ್ತೆ. ನಾನು ನಮ್ಮ ಶ್ರೀನಿವಾಸ ಕೈ ಹಾಕಿರೋ ಸಂಘಟನೆಗೆ ಅದು ನಿಜವಾಗ್ಲೂ ಬಾಬಾ ಸಾಹೇಬರು ಅದು ಬಿಟ್ಟಿರ್ತಕ್ಕಂಥ ರಥಕ್ಕೆ ಎಗಲು ಕೊಟ್ಟಾರ ಅಂತ ಹೇಳಿ ನನಗೆ ಭಾವನೆ ಇದೆ. ಆ ಸಂಪೂರ್ಣವಾಗಿ ನಮ್ಮ ಶ್ರೀನಿವಾಸ ರಾಮಕೃಷ್ಣ ಈಗೇನು ಈ ಸಂಘಟನೆಯಲ್ಲಿ ಕಟ್ತಾ ಇದ್ದಾರಲ್ಲ ಬ್ರದರ್, ನೀವೇನು ಎಲೆ ಕಚ್ಕೊಂಡು ಜನ ಎಷ್ಟು ಜನ ನಮ್ಗೆ ಸ್ವಲ್ಪ ಹೇಳಿದ್ರೆ ಇದೆಲ್ಲ ತೊಗಿಸ್ಬಿಡೋರು, ಈಗ ಹೇಳಿಲ್ಲ. ಹಂಗಾಗಿ ಇಲ್ಲ ಎಷ್ಟೋ ಸಲ ಈ ಇದೆಲ್ಲ ತುಟ್ಟಿ ಕೆಳಗಡೆ ನಿಂತಿದ್ದಾರೆ ಅಂತ ಸಭೆಗಳಾಗಿದಾವ. ಆದ್ರೆ ಇವಾಗ ಕೂಡ ನಮ್ಮ ಶ್ರೀನಿವಾಸ ರಾಮಕೃಷ್ಣ ಮತ್ತೆ ಅವ್ರ ಟೀಮ್, ನಮ್ಮ ಗಾಜಲಿಂಗ, ಆಮೇಲೆ ನಮ್ಮ ಗಿರೀಶ್, ಆಮೇಲೆ ಗುರುತಿನವಾಗಿರ್ತಕ್ಕಂಥ ನಮ್ಮ ದಿವಾಕರ, ಆಮೇಲೆ ನಮ್ಮ ಯಲ್ಲಪ್ಪ, ನಮ್ಮ ಗೋನಾಳಲ್ಲಿ ಇದೇ ನಗರದಲ್ಲಿ ಯಾವುದೇ ಒಂದು ಸಣ್ಣ ಪುಟ್ಟ ನಮ್ಮ ದಲಿತರಿಗೆ ಏನೆಲ್ಲ ಪ್ರಾಬ್ಲಮ್ ಬಂತಂದ್ರೆ ನಮ್ಮ ಮಾರಾಯವ ಗಾಡಿ ಬರೋದಿಲ್ಲ ಸರ್, ಡ್ರೈವಿಂಗ್ ಬರಲ್ಲ, ಆಟೋ ಊರಿಗೆ ಹಾಸ್ಪಿಟಲ್ ಊರಿಗೆ ಅಡ್ಮಿಟ್ ಮಾಡಿ ಅವ್ರಿಗೆ ಏನಾರ ಬ್ಲಡ್ ಬರ್ತಿದ್ರೆ ಏನಾದ್ರು ಟ್ರೀಟ್ಮೆಂಟ್ ಮಾಡಿಸಿ ಮತ್ತೆ ಆಟೋಕ್ಕೆ ವಾಪಸ್ ಹೋಗ್ತಾನ. ಇಂಥ ಹುಡುಗರಿಗೆಲ್ಲ ನಾವು ಸ್ಫೂರ್ತಿ ತುಂಬಲೇಬೇಕಾಗುತ್ತೆ. ಆಮೇಲೆ ಇಲ್ಲೆಲ್ಲ ಮತ್ತೆ ಬಹಳಷ್ಟು ಜನ ಯುವಕರು ಇದಾರ, ನಮ್ಮ MDC ಇದಾರ. ಆ ಬೀರ್ವ ಫ್ಯಾಕ್ಟ್ರಿ ಒಂದು ಸಣ್ಣ ಇಂಡಸ್ಟ್ರಿ ಮಾಡ್ತಾ ಇದ್ದಾನ ಅವರು